ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 2. ಭಗವಾನ್ ವ್ಯಾಸನು ತೀರ್ಥಯಾತ್ರೆ ಮಾಡುತ್ತಾ ನೈಮಿಷಾರಣ್ಯ ಪ್ರವೇಶಿಸಿ ಸನತ್ ಕುಮಾರರು ತಪಸ್ಸು ಮಾಡಿದ ಆಶ್ರಮದಲ್ಲಿ ತಂಗಿದನು. ಅಲ್ಲಿ ನೆರೆದಿದ್ದ ಅನೇಕ ಋಷಿಗಳ ಪೈಕಿ ಜಮದಗ್ನಿ ಮಹರ್ಷಿಗಳು ಲೋಮಶ ಮುನಿಯನ್ನು ಕುರಿತು, ಮುನಿಯೇ, ಯಾರನ್ನು ಪೂಜಿಸಿದರೆ ಸುಲಭವಾಗಿ ಒಲಿದು ವರವನ್ನೀಯುವೆ? ಆ ಸರ್ವೋತ್ಕೃಷ್ಟ ದೇವತೆ ಯಾವುದು? ವಿವರಿಸು ಎಂದು ಕೇಳಿದುದಕ್ಕೆ ದೊರೆತ ಉತ್ತರವನ್ನು ಉತ್ತಮನಾದ ನಿನಗೆ ಉಪದೇಶಿಸುವೆನು. ಮನಸ್ಸಿಟ್ಟು ಕೇಳು ಎಂದು ವ್ಯಾಸನು ಜನಮೇಜಯನಿಗೆ ಹೇಳಿದನು. ಜನಮೇಜಯ, ಶುಭವನ್ನು ಬಯಸುವವರ ಶಕ್ತಿರೂಪಳಾದ ತ್ರಿಮೂರ್ತಿಗಳ ತಾಯಿ ಮೂಲಮಂತ್ರಮಯಿ ಪರಾಶಕ್ತಿಯನ್ನೇ ಆರಾಧಿಸಬೇಕು. ಬೇರಿಲ್ಲದೆ ಗಿಡವು ಬೆಳೆಯದು. ಹಾಗೆ ಜಗಜ್ಜನನಿಯು ಜಗದಾಧಾರಳು, ಪ್ರಕಾಶ ಸ್ವರೂಪಳು. ಅವಳನ್ನು ಮರೆತವರು ಸರ್ವವನ್ನೂ ಕಳೆದುಕೊಳ್ಳುವರು. ಸ್ಮರಣೆ ಮಾಡಿದರೆ ಮಾತ್ರ ಸರ್ವವನ್ನೂ ಅನುಗ್ರಹಿಸುವ ದೇವಿಯನ್ನು ಸೇವೆಯಿಂದ ಸಂತೃಪ್ತಿಗೊಳಿಸಿದ ಸುಪ್ರಸಿದ್ಧ ಸಂತನೋರ್ವನ ಚರಿತ್ರೆಯನ್ನು ಸಾವಧಾನವಾಗಿ ಕೇಳು. ದೇವದತ್ತನು ಕೋಸಲ ದೇಶದವನು. ತಮಸಾ ನದಿಯ ದಡದಲ್ಲಿ ಪುತ್ರಕಾಮೇಷ್ಟಿಯಾಗ ಮಾಡಲು ಸಂಕಲ್ಪಿಸಿದನು. ಆ ಯಜ್ಞದಲ್ಲಿ ಸುಹೋತ್ರನು ಬ್ರಹ್ಮನು, ಯಾಜ್ಞವಲ್ಕ್ಯನು ಅಧ್ವರ್ಯುವು, ಬೃಹಸ್ಪತಿಯು ಹೋತೃವು, ಗೋಭಿಲನು ಉದ್ಗಾತೃವು ಆಗಿದ್ದರು. ಸಾಮವೇದಿಯಾದ ಗೋಭಿಲನು ರಥಾಂತರ ಸಾಮವನ್ನು ಗಾನ ಮಾಡುತ್ತಿರುವಾಗ ಮಧ್ಯೆ ಉಸಿರನ್ನು ಎಳೆದು ಬಿಡುವಾಗ ಸ್ವರವು ವ್ಯತ್ಯಾಸವಾಯಿತು. ದೇವದತ್ತನು ಸಿಟ್ಟುಗೊಂಡು, ಗೋಭಿಲನೇ, ಅಪಸ್ವರ ಬಂದಿತಲ್ಲ ಎಂದು ಆಕ್ಷೇಪಿಸಿದನು. ಗೋಭಿಲನೂ ಬೇಸರಪಟ್ಟು, ದೇವದತ್ತ, ದೈವೇಚ್ಛೆ, ನಿನ್ನ ಮಗನು ಮೂರ್ಖನೂ ಮೂಗನೂ ಆಗುವನು ಎಂದು ಶಪಿಸಿದನು. ದೇವದತ್ತನು ಋಷಿಯ ಶಾಪದಿಂದ ತಲ್ಲಣಿಸಿದನು. ಗೋಭಿಲ ಮಹರ್ಷಿ, ಉದ್ಧಾರವಾಗಬೇಕೆಂಬುದೇ ನನ್ನ ಯಜ್ಞದ ಉದ್ದೇಶ. ಉಚ್ಚಾರ ವ್ಯತ್ಯಾಸದಿಂದ ಅನಿಷ್ಟ ಪ್ರಾಪ್ತಿ. ಆದುದರಿಂದ ಭಯಪಟ್ಟು ನಿನಗೆ ತಿಳಿಸಿದೆ. ನೀನಾದರೂ ನನ್ನನ್ನು ತಪ್ಪು ತಿಳಿದೆ ನನ್ನ ಮಗನು ಮೂರ್ಖನಾದರೆ ಗತಿ ಏನು? ಅವನು ಎಲ್ಲ ಬಗೆಯ ಶುಭಾಶುಭ ಕರ್ಮಗಳಿಗೆ ಅಶುದ್ಧನು, ಅನರ್ಹನೂ ಆಗುವುದರಿಂದ ಅವಮಾನದ ಬಾಳನ್ನು ನಡೆಸಬೇಕಲ್ಲವೇ? ದುಷ್ಟರ ಸಂಪತ್ತು ಮೂರ್ಖರ ವಶವಾಗುವಂತೆ ಮೂರ್ಖನ ಸಹವಾಸ ಪಾಪಕ್ಕೆ ದಾರಿ ಮಾಡಿಕೊಟ್ಟಂತೆ. ಆದುದರಿಂದ ಗೋಭಿಲ ಮುನಿ, ದಯೆಯಿಂದ ಶಾಪನಿವೃತ್ತಿಯನ್ನು ಅನುಗ್ರಹಿಸು ಎಂದು ಮುನಿಯ ಪಾದಪದ್ಮಗಳಿಗೆ ದೇವದತ್ತನು ಪ್ರಣಾಮ ಮಾಡಿದನು. ಕ್ಷಣಕೋಪ ಮಹಾಂತೋ ವೈ ಪಾಪಿಷ್ಠ ಕಲ್ಪಕೋಪನ. ಮಹಾತ್ಮರ ಕೋಪ ಕ್ಷಣಕಾಲ, ದುಷ್ಟರ ಕೋಪ ದೀರ್ಘಕಾಲ ಎಂಬಂತೆ ಮಹರ್ಷಿ ಗೋಭಿಲನು ಕರುಣೆಯಿಂದ, ದೇವದತ್ತ, ನಿನ್ನ ಮಗನು ದೇವಿಯ ಕೃಪೆಯಿಂದ ಪಂಡಿತನಾಗುವನು, ಕೀರ್ತಿಶಾಲಿಯಾಗುವನು ಎಂದು ಹರಸಿದನು. ಅದರಂತೆ ದೇವದತ್ತನ ಪತ್ನಿ ರೋಹಿಣಿಯು ಪರಮ ಪತಿವ್ರತೆಯು ಪರಾಶಕ್ತಿಯ ಪೂಜೆ, ವ್ರತ, ಜಪಗಳಿಂದ ನಿರ್ಮಲಳಾಗಿದ್ದು ಸುಂದರ ಶಿಶುವಿಗೆ ಜನ್ಮ ಕೊಟ್ಟಳು. ಪುತ್ರ ಸಂತಾನದಿಂದ ಸಂತೋಷಪಟ್ಟ ದೇವದತ್ತನು ಮಗುವಿಗೆ ಉತತ್ಯವೆಂದು ನಾಮಕರಣ ಮಾಡಿದನು. 8ನೆಯ ವಯಸ್ಸಿಗೆ ಉಪನಯನ ಮಾಡಿದರೂ ವೇದಾಧ್ಯಯನದಲ್ಲಿ ಸಮರ್ಥನಾಗಲಿಲ್ಲ. ತಂದೆಗೆ ತುಂಬ ವ್ಯಥೆಯಾಯಿತು. ತನ್ನನ್ನು ಮೂರ್ಖನೆಂದು ನಿಂದಿಸುವ ತಂದೆ ತಾಯಿಯನ್ನು ತೊರೆದು ಉತತ್ಯನು ಉತ್ತಮವಾಗಿ ಬಾಳಬೇಕೆಂದು ಕಾಡಿಗೆ ನಡೆದನು. ನಾನು ಸುಳ್ಳು ಹೇಳುವುದಿಲ್ಲ, ಶುಚಿರ್ಭೂತನಾಗಿರುವೆನು, ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವೆನು ಎಂದು ಪ್ರತಿಜ್ಞೆ ಮಾಡಿದನು. ಋಷಿಯ ಶಾಪವು ಮಂಕನಂತೆ ಮಾಡಿದ್ದರೂ ವೈರಾಗ್ಯದಿಂದ ವಿರಾಜಮಾನವಾಗುವಂತೆ ಮಾಡಿತು. ಸರಳ ಜೀವನ, ಸುಂದರವದನ, ಆನಂದದ ಚಿಂತನವು ಅವನಿಗೆ ಸತ್ಯವ್ರತ ಅಥವಾ ಸತ್ಯತಪ ಎಂಬ ಕೀರ್ತಿಯನ್ನು ತಂದುಕೊಟ್ಟಿತು. ಶುದ್ಧ ಆಹಾರದಿಂದ ಬುದ್ಧಿ ಸೂಕ್ಷ್ಮವಾಯಿತು. ಅದೃಷ್ಟದ ಬಾಗಿಲು ತೆರೆಯಿತು. 14 ವರ್ಷಗಳು ಕಳೆದಿದ್ದಿತು. ಒಂದು ದಿನ ಬೇಡನೊಬ್ಬನು ಬಿಟ್ಟ ಬಾಣದ ಪೆಟ್ಟಿಗೆ ಗುರಿಯಾದ ವರಾಹವೊಂದು ಉತತ್ಯ ಮುನಿಯ ಮುಂದೆ ನರಳುತ್ತಾ ಪೊದೆಯಲ್ಲಿ ಮರೆಯಾಯಿತು. ದಯೆಯಿಂದ ಅವನ ಕಣ್ಣು ನೀರಿನಿಂದ ತುಂಬಿತು, ಕುತ್ತಿಗೆ ಬಿಗಿಯಿತು. ಹೃದಯ ಕರುಣೆಯಿಂದ ಕರಗಿ ಐ ಐ ಎಂದು ಉದ್ಗಾರ ಮಾಡಿದನು. ಅದೇ ವೇಳೆಗೆ ಅಲ್ಲಿಗೆ ಬಂದ ಬೇಡನು ರಕ್ತದ ಗುರ್ತು ಹಿಡಿದು ಸತ್ಯವ್ರತನನ್ನು ಕುರಿತು, ಸತ್ಯವಂತನೇ, ನಾನು ಹೊಡೆದ ಹಂದಿಯು ಯಾವ ಕಡೆ ಹೋಯಿತು ಎಂದನು. ಧರ್ಮ ಸಂಕಟದಲ್ಲಿದ್ದ ಸತ್ಯವ್ರತನು ಐ ಐ ಎಂದು ನುಡಿಯುತ್ತಿರುವುದನ್ನು ಕಂಡು
ಕರುಣೆಯಿಂದ ಅರಿತೋ ಅರಿಯದೆಯೋ ನನ್ನ ಬೀಜಾಕ್ಷರವನ್ನು ಸ್ಮರಿಸುತ್ತಿರುವುದನ್ನು ಸಂರಕ್ಷಿಸುವನು ಎಂದು ಸರಸ್ವತಿ ದೇವಿಯು ಸತ್ಯವ್ರತನ ನಾಲಿಗೆಯನ್ನು ಪ್ರವೇಶಿಸಿ ಹೀಗೆ ನುಡಿಸಿದಳು. ಯಾ ಪಶ್ಯತಿ ನ ಸಾ ಭ್ರೂತೆ ಯಾ ಭ್ರೂತೆ ಸಾ ನ ಪಶ್ಯತಿ. ನೋಡಬಲ್ಲ ಕಣ್ಣುಗಳು ನುಡಿಯಲಾರವು, ಹೇಳಬಲ್ಲ ನಾಲಿಗೆಯು ಕಾಣಲಾರದು. ಬೇಡನೆ ಬಾರಿ ಬಾರಿಗೂ ಕೇಳಬೇಡ ಎಂದನು. ಮೇಲಾಗಿ ಶ್ರೀಮಾತೆ ಶಾರದೆಯ ಕೃಪೆಯಿಂದ ಸರಸ್ವತಿಯ ಮಹಾಮಂತ್ರವು ಐಮೆಂದು ಅರಿತು ಅನವರತವು ಆನಂದದಿಂದ ಜಪಿಸಲಾರಂಭಿಸಿದನು. ಶಾಪವು ತೊಲಗಿತು. ಸತ್ಯವ್ರತನು ಸರ್ವಶಾಸ್ತ್ರಗಳನ್ನರಿತನು, ಜ್ಞಾನಿ ಎಂದು ಪ್ರಸಿದ್ಧನಾದನು. ದೇವದತ್ತನು ಮಗನ ಕೀರ್ತಿಯನ್ನು ಕೇಳಿ ತಾನೇ ಮುನಿಯ ಆಶ್ರಮಕ್ಕೆ ಬಂದು ಆನಂದಾಶ್ರುಗಳನ್ನು ತುಳುಕಿಸುತ್ತಾ ಪ್ರೀತಿಯಿಂದ ಮನೆಗೆ ಕರೆದುಕೊಂಡು ಹೋದನು. ದೇವಿಯ ಕೃಪೆಯು ಅಪಾರ, ಆದಿಶಕ್ತಿಯು ಅಪಾರ ವಿದ್ವತ್ತು, ಐಶ್ವರ್ಯ, ಪೂಜ್ಯತೆಯನ್ನು ಅನುಗ್ರಹಿಸುವಳು. ಸತ್ಯವ್ರತನು ದೇವಿಯ ಸಾಕ್ಷಾತ್ಕಾರಕ್ಕೆ ಸಂಬಂಧಿಸಿದ ಜಪ, ಯಾಗ, ಧ್ಯಾನ ಮೊದಲಾದ ಸಾಧನಗಳನ್ನು ಸರ್ವರಿಗೂ ಸಂಪ್ರೀತಿಯಿಂದ ಉಪದೇಶಿಸಿದನು. ಪ್ರತಿಪರ್ವಸು ಗಾಯಂತಿ ಬ್ರಾಹ್ಮಣ ಯದ್ಯಶ ಸದಾ ಆಖ್ಯಾನಂ ಚಾತಿ ವಿಸ್ತೀರ್ಣಂ ಸ್ತವಂತಿ ಮುನಯ ಕಿಲ. ಹುಣ್ಣಿಮೆ ಮತ್ತು ಪರ್ವದಿನಗಳಲ್ಲಿ ಬ್ರಾಹ್ಮಣರು ಉತತ್ಯ ಮುನಿಯನ್ನು ಸತ್ಯವ್ರತನನ್ನು ಹೊಗಳಿ ಹಾಡುತ್ತಾರೆ, ಅವನ ಕಥೆಯನ್ನು ಶ್ಲಾಘಿಸುತ್ತಾರೆ ಎಂದು ವ್ಯಾಸನು ಋಷಿಗಳ ಸಭೆಯಲ್ಲಿ ಶ್ರೀ ಮಹಾಸರಸ್ವತಿಯ ಮಹಿಮೆಯನ್ನು ಕೇಳಿದಂತೆ ತಿಳಿಸಿರುತ್ತೇನೆ. ಜನಮೇಜಯ, ಭಕ್ತಿಯಿಂದ ಶ್ರೀದೇವಿಯನ್ನು ಪೂಜಿಸು, ಮಹಾಯಾಗವನ್ನಾಚರಿಸು, ಕೃತಾರ್ಥನಾಗು ಎಂದು ಹೇಳಿದನು. ವ್ಯಾಸ ಮಹರ್ಷಿಯೇ ದೇವಿಯ ಯಾಗವನ್ನು ಆಚರಿಸುವ ಕ್ರಮವನ್ನು ತಿಳಿಸಿ ಭಕ್ತಿ ಶ್ರದ್ಧೆಯಿಂದ ಮಾಡುವೆನು ಎಂದು ಜನಮೇಜಯ ಪ್ರಾರ್ಥಿಸಲು ವ್ಯಾಸನು ವಿವರಿಸತೊಡಗಿದನು. ಜನಮೇಜಯ, ಯಾಗವು ಸಾತ್ವಿಕ, ರಾಜಸ, ತಾಮಸ ಎಂದು 3 ವಿಧ. ಋಷಿಗಳು ಸಾತ್ವಿಕವಾದ, ರಾಜರು ರಾಜಸವಾದ, ರಾಕ್ಷಸರು ತಾಮಸವಾದ. ಆದರೆ ಜ್ಞಾನಿಗಳು ಮಾತ್ರ ಫಲಾಪೇಕ್ಷೆಯಿಲ್ಲದೆ, ತ್ರಿಗುಣ ಸಂಬಂಧವಿಲ್ಲದೆ ದೇವಿಯ ದರ್ಶನಾಕಾಂಕ್ಷಿಗಳಾಗಿ ಮಾಡುವರು. ಕಾಶಿಯಂಥ ಪವಿತ್ರ ಕ್ಷೇತ್ರಗಳಲ್ಲಿ ಉತ್ತರಾಯಣದಲ್ಲಿ ನ್ಯಾಯವಾಗಿ ಸಂಪಾದಿಸಿದ ದ್ರವ್ಯದಿಂದ ವೇದಮಂತ್ರ ಪುರಸ್ಸರ ನಿಷ್ಕಾಮವಾಗಿ ಆಚರಿಸುವುದು ಸಾತ್ವಿಕವೋ, ಪೂರ್ಣ ಫಲದಾಯಕವೋ. ಸರಿಯಾದ ಮಾರ್ಗದಲ್ಲಿ ಮಾಡುವುದು ಕಷ್ಟಕರವೇ. ಏಕೆಂದರೆ ಪಾಂಡವರು ಶ್ರೀಕೃಷ್ಣನ ಅಧ್ಯಕ್ಷತೆಯಲ್ಲೇ ಅಪಾರ ಧನವನ್ನು ದಾನ ಮಾಡಿದರೂ ರಾಜಸೂಯ ಯಾಗ ಮಾಡಿದ ಫಲ 13 ವರ್ಷ ವನವಾಸ ಅನುಭವಿಸಬೇಕಾಯಿತು. ಅಜ್ಞಾತವಾಸದ ಕಾಲದಲ್ಲಿ ದ್ರೌಪದಿಯು ತೊಂದರೆಗೀಡಾದಳು. ಆದುದರಿಂದ ಕರ್ಮವನ್ನು ಸರಿಯಾಗಿ ಮಾಡುವುದು ಕಷ್ಟ. ಅದೃಷ್ಟ ಮತ್ತು ಧರ್ಮಾಚರಣೆ ಎರಡೂ ಕೂಡಿದರೆ ಮಾತ್ರ ಸಿದ್ಧಿಯಾಗುವುದು. ಹಿಂದೊಮ್ಮೆ ಇಂದ್ರನು ಮಾಡಿದ ಯಾಗಕ್ಕೆ ವಿಶ್ವರೂಪಾಚಾರ್ಯನು ಪುರೋಹಿತನಾದನು. ಆದರೆ ತಾನು ದ್ವಿತೀಯ ಪುತ್ರನಾದ್ದರಿಂದ ಇತರ ದೈತ್ಯರಿಗೂ ಅನುಕೂಲವಾಗುವಂತೆ ಮಂತ್ರಗಳನ್ನು ಹೇಳತೊಡಗಿದನು. ಇದರಿಂದ ಇಂದ್ರನಿಗೆ ಕೋಪ ಬಂದಿತು. ವಿಶ್ವರೂಪನ ತಲೆಯನ್ನು ಕಡಿದು ಬ್ರಹ್ಮಹತ್ಯ ದೋಷವನ್ನು ಕಟ್ಟಿಕೊಂಡನು. ಕಾಮ್ಯಕನಾಗಿದ್ದ ಯಾಗವು ರಾಜಸಕ್ಕೆ ತಿರುಗಿ ತಾಮಸ ಫಲವನ್ನು ಕೊಟ್ಟಿತು. ದೃಪದನು ದ್ರೋಣನ ಮಿತ್ರರು. ದೃಪದನು ಕೊಟ್ಟ ಮಾತಿಗೆ ತಪ್ಪಿದನು. ದ್ರೋಣನು ರಾಜನಿಗೆ ಬುದ್ಧಿ ಕಲಿಸಲು ಅರ್ಜುನನನ್ನು ಧನುರ್ವಿದ್ಯ ವಿಶಾರದನಾಗಿ ಮಾಡಿ ದೃಪದನನ್ನು ಸೋಲಿಸಿದನು. ಕೋಪಗೊಂಡ ದೃಪದನು ದ್ರೋಣನನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯಲು ತಾಮಸಯಾಗ ಮಾಡಿ ದುಷ್ಟದ್ಯುಮ್ನನನ್ನು ಪಡೆದನು. ಕಾಮ್ಯಕರ್ಮವು ಎಂದಾದರೂ ಕೆಟ್ಟ ಫಲವನ್ನೇ ಕೊಡುವುದು. ಜನಮೇಜಯ, ಜಗನ್ಮಾತೆಯು ಪ್ರಸನ್ನಳಾಗುವುದು ಪರಮ ಸಾತ್ವಿಕವಾದ ಮಾನಸಯಾಗಕ್ಕೆ. ಸಾತ್ವಿಕ ಯಾಗವನ್ನು ಮಾಡಿಸಬಲ್ಲವರು ವೈಖಾನಸರೆಂಬ ಋಷಿಗಳು ಮಾತ್ರ. ಮಾನಸಯಾಗದಲ್ಲಿ ಕರ್ಮ, ದ್ರವ್ಯ, ಮಂತ್ರದ ಲೋಪಗಳಿಗೆ ಅವಕಾಶವೇ ಇಲ್ಲ. ಇದು ಜ್ಞಾನಯಜ್ಞವೇ. ಆದುದರಿಂದ ದೇಹಶುದ್ಧಿ, ಮನಃಶುದ್ಧಿ, ಚಿತ್ತಶುದ್ಧಿಯಾಗಿ ದೈವೀ ಸಂಪತ್ತು ಬೆಳೆದು ನಿತ್ಯ ನಿರತಿಶಯ ಸುಖವನ್ನು ಕರುಣಿಸುವುದು. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.